ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪುಟಾಣಿಗಳೇ, ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ನಾವು ಸಾಕಷ್ಟು ಹೊಸ ಮಾಹಿತಿಗಳನ್ನ ನೀಡ್ತಿದ್ದೀವಿ. ಹಾಗೆ ಸಾಕಷ್ಟು ಪ್ರತಿಭಾವಂತ ಮಕ್ಕಳನ್ನ ನಾವು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ. ಹೌದು, ಅದೇ ರೀತಿ ಇಂದಿನ ಸಂಚಿಕೆಯಲ್ಲಿ ಕೂಡ ಒಂದು ಪುಟಾಣಿ ಹುಡುಗಿ ನಮ್ಮ ಜೊತೆ ಇದ್ದಾಳೆ. ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್, ಅನೇಕ ಪ್ರತಿಭೆಗಳಿದೆ ಇವಳಲ್ಲಿ. ಬನ್ನಿ ಹಾಗಿದ್ರೆ ಅವಳನ್ನ ಮಾತಾಡ್ಸೋಣ, ಮತ್ತೆ ಅವಳ ಪರಿಚಯನ ನಾನು ನಿಮಗೆ ಮಾಡ್ಕೊಡ್ತೀನಿ. ಹಲೋ ಸಮೃದ್ಧಿ. ಹಾಯ್. ಹಾಯ್. ಹಲೋ. ಸಮೃದ್ಧಿ, ಎಷ್ಟು ವರ್ಷ ನಿಂಗೆ? ನನಗೆ 8 ಮುಗ್ದು 9 ಇಯರ್ಸ್. 8 ಮುಗ್ದು 9. ತುಂಬ ಪ್ರಿಸೈಸಾಗಿ ಆನ್ಸರ್ ಕೊಡ್ತಾ ಇದ್ದಾಳೆ. ಓಕೆ, ಎಷ್ಟನೇ ಕ್ಲಾಸ್ ಆಗಿದ್ರೆ ನೀನು? 4th ಸ್ಟ್ಯಾಂಡರ್ಡ್. 4th ಸ್ಟ್ಯಾಂಡರ್ಡ್. ಯಾವ ಸ್ಕೂಲ್? ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಎಲ್ಲಿರೋದು ಸಮೃದ್ಧಿ? ಕೊಪ್ಪಲ್. ಸೊ ನಿಮ್ಮ ನೇಟಿವ್ ಯಾವುದು, ಕೊಪ್ಪಳನ ಅಥವಾ ಹುಬ್ಳಿ? ಹುಬ್ಳಿ. ಓ, ಹುಬ್ಬಳ್ಳಿ ಹುಡುಗಿ ನಮ್ಮ ಜೊತೆ ಇರೋದು ಇವತ್ತು. ಸೊ ನೀನಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇದೆ ಅಂತ ನಂಗೆ ಗೊತ್ತಾಯ್ತು ಅಲ್ವಾ? ಸೊ ಏನೇನು ಪ್ರತಿಭೆ ಇದೆ ನಿನ್ನಲ್ಲಿ? ನಾನು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದೀನಿ. ಓಕೆ. ಮತ್ತು ವರ್ಲ್ಡ್ ಬುಕ್ ಆಫ್ ಲಂಡನ್. ಓಕೆ. ಈಗ 50,000 ಕ್ವಶನ್ IAS ಕ್ವಶನ್ ಆ್ಯಂಡ್ ಆನ್ಸರ್ಸ್. 50,000? ಅಯ್ಯೋ, ನಂಗೆ ಒಂದು 2 ಗೊತ್ತೋ ಹೆಂಗೋ ಗೊತ್ತಿಲ್ಲ. ಓಕೆ, ಆಮೇಲೆ ಇನ್ನೂ ಏನೇನು ಟ್ಯಾಲೆಂಟ್ ಇದೆ? ಮತ್ತು ಥರ್ಡ್ ಐ ಅಂತ. ಓಕೆ. ಅದನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಎಲ್ಲ ಐಡೆಂಟಿಫೈ ಮಾಡೋದು. ಓಕೆ. ಸೊ ಥರ್ಡ್ ಐ ಅಂತಂದ್ರೆ ಗಾಂಧಾರಿ ವಿದ್ಯೆ ಅಂತ ಹೇಳ್ತಿದ್ರು ಅಲ್ವಾ? ಸೊ ಪುಟಾಣಿಗಳೇ, ಗಾಂಧಾರಿ ಯಾರು ಅಂತ ನಿಮ್ಗೆಲ್ಲ ಗೊತ್ತಿದ್ಯಾ? ಸಮೃದ್ಧಿಗೆ ಗೊತ್ತಿದೆ, ನಿಮಗೆ ಗೊತ್ತಿದೆಯೋ ಇಲ್ವೋ ಅಂತ ನನ್ನ ಪ್ರಶ್ನೆ. ಆಯಿತು, ನಾನೇ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ನಮ್ಮ ಪುರಾಣ ಕಥೆಗಳಲ್ಲಿ ಬರುವಂತಹ ಒಂದು ಮುಖ್ಯವಾದ ಪಾತ್ರ ಆಗಿದೆ ಗಾಂಧಾರಿ. ಗಾಂಧಾರಿ ತನ್ನ ಪತಿ ಕುರುಡ ಇದ್ರು ಅಂತ ಹೇಳಿ ತಾನು ಕೂಡ ತನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಜೀವನನ ಸಾಗಿಸಿದ್ರು. ಅಷ್ಟು ಸ್ಪೆಷಲ್ ಆಗಿರುವಂತಹ ಒಂದು ಪಾತ್ರ ಪುರಾಣದಲ್ಲಿ. ಅದೇ ರೀತಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಯಾವ ವಸ್ತು ಯಾವ ಬಣ್ಣದಲ್ಲಿದೆ, ಅಥವಾ ಒಂದು ನೋಟ್ ಕೊಡ್ತೀನಿ ಅಂದ್ಕೊಳ್ಳಿ, ಆ ನೋಟಲ್ಲಿ ಆ ನಂಬರ್ಸ್, ಆ ಸಂಖ್ಯೆಗಳನ್ನ ಓದಿ ಹೇಳೋದು, ಅಥವಾ ಒಬ್ಬ ವ್ಯಕ್ತಿ ನಿಂತಿದ್ದಾರೆ ಅಂದರೆ ಆ ವ್ಯಕ್ತಿ ಯಾವ ಬಣ್ಣದ ಬಟ್ಟೆ ಹಾಕ್ಕೊಂಡಿದ್ದಾರೆ, ಅಥವಾ ಅವ್ರಿಗೆ ಬಾಡಿಯಲ್ಲಿ ಅವರ ದೇಹದಲ್ಲಿ ಇರುವಂತಹ ರೀಡಿಂಗ್ಸ್ ಅದನ್ನು ಸಹ ಹೇಳ್ತಾರೆ. ಆಮೇಲೆ ವಾಚ್ ಹಾಕ್ಕೊಂಡಿರೋದು, ರಿಂಗ್ ಹಾಕ್ಕೊಂಡಿರೋದು ಯಾವ ಬೆರಳಿಗೆ. ಸೊ ಈ ಥರ ಸಾಕಷ್ಟು ಮಾಹಿತಿಗಳು. ಆಮೇಲೆ ಅದರದ್ದು ಕಲರ್ ಐಡೆಂಟಿಫಿಕೇಶನ್, ಕಣ್ಣು ಮುಂದೆ ಕಾಣಿಸೋ ಕಲರ್ನೇ ಹೇಳೋದು ಕೆಲವೊಮ್ಮೆ ಕಷ್ಟ ಆಗುತ್ತೆ. ಆದರೆ ಈ ಥರ ಗಾಂಧಾರಿ ವಿದ್ಯೆನ ಕರಗತ ಮಾಡ್ಕೊಂಡಿರೋ ಸಮೃದ್ಧಿ ನಮ್ಮ ಜೊತೆ ಇರೋದು. ಸೊ ಬನ್ನಿ, ಅವಳ ಟ್ಯಾಲೆಂಟ್ನ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಣ. ನಾನು ರೆಡಿ ಇದ್ದೀನಿ, ಸಮೃದ್ಧಿಗೆ ಬಟ್ಟೆ ಕಟ್ತೀನಿ ಕಣ್ಣಿಗೆ. ಸೊ ಅವಳು ನಮ್ಮ ಜೊತೆ ನಮ್ಮ ಮುಂದೆ ಇರುವಂಥ ಸಾಕಷ್ಟು ವಸ್ತುಗಳನ್ನ ಐಡೆಂಟಿಫೈ ಮಾಡಿ ಅದ್ರದ್ದು ಕಲರ್ಸು, ಅಥವಾ ಆಮೇಲೆ ಕಣ್ ಕಟ್ಕೊಂಡು ಚೆಸ್ ಕೂಡ ಆಡ್ತಾಳಂತೆ. ನೋಡೋಣ ಬನ್ನಿ ಹಾಗಿದ್ರೆ. ಸೊ ಸಮೃದ್ಧಿ, ಬಾ, ನಿನ್ನ ಕಣ್ಣಿಗೆ ಬಟ್ಟೆ ಕಟ್ತೀನಿ ಇವಾಗ. ನಿನ್ನ ಟಾಸ್ಕ್ ಶುರು ಆಗುತ್ತೆ, ಸರಿನಾ? ಓಕೆ, ಟೈಟ್ ನೋಡು. ಕೆಲವು ವಸ್ತುಗಳಿದೆ. ಸಮೃದ್ಧಿ ಒಂದೇ ವಸ್ತು ನನಗೆ ತೋರಿಸ್ತಾ ಹೋಗ್ತೀನಿ, ಅವಳು ಅದನ್ನ ಐಡೆಂಟಿಫೈ ಮಾಡ್ತಾ ಹೋಗ್ತಾಳೆ. ಓಕೆ, ಸೊ ಶುರು ಮಾಡೋಣ. ಇದಕ್ಕೆ ಮುಂಚೆ ಅವಳು ಇದು ಯಾವ ವಸ್ತುನೂ ನೋಡಿಲ್ಲ, ಆಯ್ತಾ? ಅವಳು ಇವಾಗ ಒಂದೊಂದನ್ನೇ ಮುಟ್ಟಿ ಹೇಳ್ತಾಳೆ. ಓಕೆ, ನನ್ನ ಟ್ರೇ ಇಲ್ಲಿದೆ. ಓಕೆ, ಸೊ ಸಮೃದ್ಧಿ, ನಿನ್ನ ಫಸ್ಟ್ ವಸ್ತು ಇದನ್ನು ಕೊಡ್ತಿದ್ದೀನಿ. ರೆಡ್ ಕಲರ್ ಇದೆ. ಓಕೆ. ಗಮ್ ಇದು. ಇಲ್ಲಿ ಒಂದಿಷ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿರೋ ಪೇಪರ್ಸ್ ಕೊಟ್ಟಿದ್ದಾರೆ. ಓಕೆ. ಮತ್ತು ತುಂಬ ಕಲರ್ಸ್ ಇವೆ. ತುಂಬ ಕಲರ್ಸ್ ಇದೆಯಾ? ಹಾಂ. ಓಕೆ. ಗ್ರೀನ್ ಇದೆ, ರೆಡ್ ಇದೆ, ಇಲ್ಲಿ ವೈಟ್ ಇದೆ. ಎಲ್ಲ ಕಲರ್ಸು ಪೇಪರಲ್ಲಿದೆ. ಓಕೆ. ಬ್ಲೂ. ಓಕೆ. ಇದೆಲ್ಲ ಇದೆ. ಫ್ಯಾಂಟಾಸ್ಟಿಕ್. ಕರೆಕ್ಟಾಗಿ ಹೇಳಿದಾಳೆ. ಪ್ರತಿಯೊಂದು ಕಲರ್, ಪ್ರತಿಯೊಂದು ಇನ್ಫಾರ್ಮೇಷನ್ ಏನಿದೆ ಕರೆಕ್ಟಾಗಿ ಹೇಳಿದಾಳೆ. ನೆಕ್ಸ್ಟ್ ವಸ್ತುನ ಕೊಡ್ತಿದ್ದೀನಿ ನಾನು ನಿನಗೆ. ಇದು ನಿನ್ನ ನೆಕ್ಸ್ಟ್ ವಸ್ತು. ಸ್ಟೆಪ್ಲರ್. ಓಕೆ. ಮೇಲೆ ಪಿಂಕ್ ಕಲರ್ ಇದೆ.
ಓಕೆ, ವೆರಿ ಗುಡ್ ವೆರಿ ಗುಡ್. ಓಕೆ, ಇನ್ನೊಂದು. ಓಕೆ, ಇದು ನಿನ್ನ ನೆಕ್ಸ್ಟ್ ವಸ್ತು. ಇದು ಕೂಡ ಸ್ಟೆಪ್ಲರ್. ಓಕೆ, ಸ್ವಲ್ಪ ಬ್ಲೂ ಗ್ರೇ ಮಿಕ್ಸ್ ಇದೆ. ಓಕೆ, ಕರೆಕ್ಟ್ ಕರೆಕ್ಟ್. ಇನ್ನು ಸಾಕಷ್ಟು ವಸ್ತುಗಳಿದೆ ಇಲ್ಲಿ. ಹಾಂ, ಓಕೆ. ಓಕೆ, ಇದು ನಿನ್ನ ನೆಕ್ಸ್ಟ್ ವಸ್ತು. ಇದು ಹೋಲ್ಸ್ ಅದು ಮಾಡುವಾಗ ಯೂಸ್ ಮಾಡ್ತಾರೆ. ಓಕೆ, ಗ್ರೀನ್ ಕಲರ್ ಇದೆ. ಕರೆಕ್ಟ್, ರೈಟ್ ಆನ್ಸರ್. ಲೈಟ್ ಗ್ರೀನ್. ಓಹ್, ಲೈಟ್ ಗ್ರೀನ್ ಪ್ರಿಸೈಸ್ ಮತ್ತೆ ಅದ್ರ ಕರೆಕ್ಟಾಗಿ ಹೇಳ್ತಿದ್ದಾಳೆ. ಓಕೆ, ಇದು ಸ್ವಲ್ಪ ಟಫ್ ಕ್ವೆಶ್ಚನ್ ಕೇಳೋಣ ಇವಾಗ. ಇದರಲ್ಲಿ ಸಾಕಷ್ಟು ಕಲರ್ಸ್ ಇದೆ. ಓಕೆ, ಇದು ನಿನ್ನ ನೆಕ್ಸ್ಟ್ ವಸ್ತು. ಓಕೆ, ನಾನು ಇದನ್ನು ಓಪನ್ ಮಾಡಿ ಹೇಳಬೇಕಾ ಅಥವಾ? ಓಪನ್ ಮಾಡಿ ಹೇಳು. ಪಿಂಕ್ ಕಲರ್, ಆರೆಂಜ್ ಆ್ಯಂಡ್ ಲೈಟ್ ಗ್ರೀನ್, ಯೆಲ್ಲೋ. ಪರ್ಫೆಕ್ಟ್, ಕರೆಕ್ಟಾಗಿ ಹೇಳಿದ್ಯಾ. ಓಕೆ, ನೀವು ಈ ಸ್ಟಿಕ್ಕರ್ ಮೇಲೆ ಏನಿದೆ ಹೇಳ್ಬೋದಾ? ಸುಮ್ಮನೆ ಸ್ವಲ್ಪ ಬ್ರೀಫ್ ಆಗಿ. ಆರೆಂಜ್, ಯೆಲ್ಲೋ, ರೆಡ್ ಆ್ಯಂಡ್ ಬ್ಲೂ. ಎಕ್ಸಾಕ್ಟ್ಲಿ, ಕರೆಕ್ಟ್ ಕರೆಕ್ಟ್. 3A. ಇಲ್ಲಿ ಚಿಕ್ಕದಾಗಿ ಬರೆದಿರೋ 3A ನ ಕೂಡ ಅವಳು ಹೇಳಿದಾಳೆ. ವೆರಿ ನೈಸ್. ಕಲರ್ಸ್ ಎಲ್ಲ ಕರೆಕ್ಟಾಗಿ ಹೇಳಿದಾಳೆ. ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ವಸ್ತು ಕೊಡ್ಲಾ? ಹಾಂ, ಇದು. ಇದರಲ್ಲಿ ಸ್ಪೆಕ್ಟ್ಸ್ ಹಾಕ್ಬೋದು ಅನಿಸುತ್ತೆ. ಓಕೆ, ಪಿಂಕ್ ಕಲರ್, ಲೈಟ್ ಪಿಂಕ್ ಇದೆ. ಲೈಟ್ ಪಿಂಕ್ ಇದೆ. ವೆರಿ ಗುಡ್, ಕರೆಕ್ಟ್, ಫ್ಯಾಂಟಾಸ್ಟಿಕ್. ಸ್ವಲ್ಪ ಟಫ್ ಮಾಡೋಣ ಕ್ವೆಶನ್ನ ಇವಾಗ. ಓಕೆ, ನನ್ನ ಹತ್ರ ಈ ವಸ್ತು ಇರೋದು. ಇದರಲ್ಲಿ ಓದಿ ಅಥವಾ ಪಿಕ್ಚರ್ಸ್ ಏನಿದೆ ಅಂತ ಸಮೃದ್ಧಿ ನಮ್ಗೆ ಇವಾಗ ಹೇಳಿ. ಓಕೆ ಓಕೆ, ತಗೋ. ಇಲ್ಲಿ ನರೇಂದ್ರ ಮೋದಿ ಇದ್ದಾರೆ. ಇಲ್ಲಿ ಭಾಳಷ್ಟು ಜನ ಇದ್ದಾರೆ. ಅವ್ರನ್ನ ಕೌಂಟ್ ಮಾಡಿ ಹೇಳ್ಬೋದಾ? ಹಾಂ. 1 2 3 4 5 6 7 8 9 10. ಓಕೆ, 10 ಮೆಂಬರ್ಸ್ ಆರ್ ದೇರ್ ಇನ್. ಕರೆಕ್ಟ್, ಎಕ್ಸಾಕ್ಟ್ಲಿ ಹೌದು. ಕೆಳಗಡೆ ನರೇಂದ್ರ ಮೋದಿ ಅವ್ರ ಫೋಟೋ ಇದೆ. ಕರೆಕ್ಟಾಗಿ ಹೇಳಿದಾಳೆ. ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೂಡ ಕರೆಕ್ಟಾಗಿ ಕೌಂಟ್ ಮಾಡಿ ಹೇಳಿದಾಳೆ. ಫ್ಯಾಂಟಾಸ್ಟಿಕ್, ವೆರಿ ನೈಸ್. ಓಕೆ, ನೆಕ್ಸ್ಟ್. ಈ ಪೇಪರ್ ಇವಾಗ ಕೊಟ್ಟಿದ್ನಲ್ಲ ನಿಂಗೆ, ನ್ಯೂಸ್ ಪೇಪರು, ಯಾವ ಲ್ಯಾಂಗ್ವೇಜಲ್ಲಿ ಇತ್ತು ಸಮೃದ್ಧಿ? ಇಂಗ್ಲೀಷ್. ಕರೆಕ್ಟ್, ಇಂಗ್ಲಿಷ್. ಓಕೆ, ಈಗ ಇದನ್ನ ಕೊಡೋಣ, ನೋಡೋಣ ಸಮೃದ್ಧಿ ಕರೆಕ್ಟಾಗಿ ಹೇಳ್ತಾಳ ಹೇಗೆ ಅಂತ. ಓಕೆ ಓಕೆ, ಓಕೆ, ಒಂದು ನಿಮಿಷ. ಕನ್ನಡ ನ್ಯೂಸ್ ಪೇಪರ್, ಪ್ರಜಾವಾಣಿ. ಈ ನ್ಯೂಸ್ ಪೇಪರ್ನ ಇವಾಗ ಈ ಕಡೆ ತಿರುಗಿಸಿ ಕೊಡ್ತಿದ್ದೀನಿ. ಇಲ್ಲಿ ಸಾಕಷ್ಟು ಫೋಟೋಸ್ ಇದೆ. ನೋಡೋಣ ಸಮೃದ್ಧಿ ಹೇಳ್ತಾಳ ಅಂತ. ತಗೋ ಸಮೃದ್ಧಿ. ಭಾರೀ ಮಳೆಗೆ ಕುಸಿದ ಮನೆ, ವೃದ್ಧೆ ಸಾವು. ಫ್ಯಾಂಟಾಸ್ಟಿಕ್. ಇಲ್ಲಿ ಕಾರ್ಸ್ ಎಲ್ಲ ಮುಳುಗ್ತಾ ಇದ್ದಾವೆ. ಇಲ್ಲಿ ಅಂಬ್ರೆಲಾ ಹಿಡ್ಕೊಂಡಿದ್ದಾರೆ, ಬ್ಲ್ಯಾಕ್ ಕಲರ್. ಇಲ್ಲಿ ಒಂದು ಟೈಪ್ ಜಾತ್ರೆ ಅನ್ಬೋದು, ಗೊತ್ತಿಲ್ಲ. ಫ್ಯಾಂಟಾಸ್ಟಿಕ್ ಸಮೃದ್ಧಿ. ನೋಡಿದ್ರ ವೀಕ್ಷಕರ ಎಷ್ಟು ಕರೆಕ್ಟಾಗಿ ಹೇಳಿದಾಳೆ ಅಂತಂದ್ರೆ, ಜಾತ್ರೆ ತರ ಅಂತ ಹೇಳಿದ್ಲು. ಆದ್ರೆ ಖಂಡಿತ ಹೌದು, ಇಲ್ಲಿ ಜಾತ್ರೆದೇ ಒಂದು ಫೋಟೋ ಹಾಕಿರೋದು, ಅದರದ್ದೇ ಒಂದು ಭಾವಚಿತ್ರ ಇದೆ. ಆಮೇಲೆ ಇಲ್ಲಿ ಕೆಳಗೆ ಈ ಸೆಂಟೆನ್ಸ್ನ ಓದಿದ್ಲು, ಈ ವಾಕ್ಯ ಏನಿದೆ ಅದನ್ನ ಓದಿ ತಿಳಿಸಿದ್ಲು. ಜೊತೆಯಲ್ಲಿ ಈ ಫೋಟೋ ನೋಡಿ ಚಿಕ್ಕದಾಗಿ ಒಬ್ಬ ಕೆಲವರು ಹುಡುಗರಿದ್ದಾರೆ, ಅವರು ಛತ್ರಿ ಹಿಡ್ಕೊಂಡಿದ್ದಾರೆ. ಅದನ್ನ ಕೂಡ ಅವಳು ಕರೆಕ್ಟಾಗಿ ಹೇಳಿದಾಳೆ. ಫ್ಯಾಂಟಾಸ್ಟಿಕ್, ಸಿಕ್ಕಾಪಟ್ಟೆ. ನನಗಂತೂ ತುಂಬಾ ಆಶ್ಚರ್ಯ ಆಗ್ತಿದೆ. ಸೊ ಸಮೃದ್ಧಿ, ನೆಕ್ಸ್ಟ್ ನಾನು ವಸ್ತುನ ಕೇಳ್ತೀನಿ. ಅದಕ್ಕೆ ಮುಂಚೆ ನನ್ನ ಪುಟಾಣಿ ಕ್ವೆಶ್ಚನ್ ಇದೆ. ಒಂದು ಪುಟಾಣಿ ಹುಡುಗಿಗೆ ಕೇಳಲಾ? ಹೆಂಗ್ ಕಲ್ತೆ ಇದನ್ನೆಲ್ಲ ನೀನು? ಅದು ನಾವು 3 hours ಓಕೆ, ಮೆಡಿಟೇಷನ್, ಎಕ್ಸಸೈಸ್, ಓಕೆ, ಮತ್ತೆ ಫೋನ್ ನೋಡೋ ಹಾಗಿಲ್ಲ, ಟಿವಿ ನೋಡೋ ಹಾಗಿಲ್ಲ. ಓಕೆ, ಅಷ್ಟೇ. ಹಾಂ, ಇಷ್ಟು ಮಾಡಿದ್ರೆ ಸಾಕಾ?
ಹಾಂ, ಅರೆ ಅದೇ ತುಂಬಾ ಕಷ್ಟ ಅದರ ಅಲ್ವಾ? ಏಜ್ ಹಾ 3 to ಹಾ 15. ಅಯ್ಯೋ ಹಾಗಾದ್ರೆ ನಾನು ಕಲಿಯೋಕ್ಕಾಗಲ್ಲ ಬಿಡಿ, ಹೋಗ್ಲಿ. ಆಯ್ತು ಮಕ್ಕಳ, ನೀವು ಪ್ರಯತ್ನ ಮಾಡಿ. ಸೊ ಮೆಡಿಟೇಷನ್ ಮಾಡಬೇಕು, ಫೋನ್ ಯೂಸ್ ಮಾಡೋಂಗಿಲ್ಲ, ಅದು ನಿಮಗೆ ನೆನಪಿರ್ಲಿ, ಸರಿನಾ? ಸೊ ನೀವು ಕೂಡ ಪ್ರಯತ್ನ ಮಾಡಿ ನೋಡೋಣ. ನೆಕ್ಸ್ಟ್ ಸಂಚಿಕೆಯಲ್ಲಿ ನೀವು ನನ್ನ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಕೂತಿರ್ಬೇಕು. ಸಮೃದ್ಧಿ, ನೆಕ್ಸ್ಟ್ ಯಾವ ವಸ್ತುಗಳಿದೆ ಸಮೃದ್ಧಿಗೆ ಟಾಸ್ಕ್ ಕೊಡೋಕ್ಕೆ ಅಂತ ನೋಡೋಣ. ಇದು ಓಪನ್ ಮಾಡೋಕ್ಕೆ ಮುಂಚೆ, ಇದು ಯಾವ ಬಣ್ಣದ ಬಟ್ಟೆ? ಗ್ರೀನ್ ಕಲರ್. ಕರೆಕ್ಟ್. ಅದ್ರ ಕೆಳಗೆ ಏನಾದರೂ ಪೇಪರ್ ಏನಾದರೂ ಇಟ್ಟಿದ್ದೀರಾ? ಅದು ನಾನು ಕೇಳ್ತೀನಿ ಆಮೇಲೆ. ನೀನು ನೋಡು, ಬರೀ 1 ಮಾರ್ಕ್ ಕ್ವೆಶನ್ಗೆ 1 ಮಾರ್ಕ್ ಆನ್ಸರೇ ಹೇಳಬೇಕು, ಸರಿನಾ? ತುಂಬ ಸ್ಟ್ರಿಕ್ಟ್ ಟೀಚರ್ ನಾನು. ಓಕೆ ಓಕೆ. ಸೊ ನೆಕ್ಸ್ಟ್ ವಸ್ತು ವೀಕ್ಷಕರೇ, ಇದನ್ನ ನಾನು ಸಮೃದ್ಧಿ ಕೈಲಿ ಕೊಡ್ತಿದ್ದೀನಿ ಇವಾಗ. ಇದರಲ್ಲಿ ಯಾವ ಯಾವ ವಾಕ್ಯಗಳಿದೆ ಅಥವಾ ಯಾವ ಯಾವ ಸಂಖ್ಯೆಗಳಿದೆ ಅಥವಾ ಬಣ್ಣ ಏನೇನು ತಿಳಿಸ್ಕೊಡ್ತಾಳೆ ಸಮೃದ್ಧಿ ಅಂತ ನೋಡೋಣ. ಸಮೃದ್ಧಿ, ಇದು ನಿನ್ನ ನೆಕ್ಸ್ಟ್ ವಸ್ತು. ಕ್ಯಾಲೆಂಡರ್. ಓಕೆ, ಸಣ್ಣದಾದ ಕ್ಯಾಲೆಂಡರ್. ಇದು ಆಗಸ್ಟ್ ಮಂತ್ 2024. 1 ಓಕೆ, Thursday, 2 Friday, 3 Saturday, ಫ್ಯಾಂಟಾಸ್ಟಿಕ್. 4 Sunday, ಓಕೆ 5 Monday. ಓಕೆ, ಕಲರ್ಸ್ ಹೇಳ್ತೀಯಾ ಇವಾಗ? ಯಾವ ಯಾವ ಬಣ್ಣಗಳಲ್ಲಿದೆ ಅದು ಅಂತ ಇದಾ? ತಿಳಿಸ್ಕೊಡ್ತೀಯಾ? ಓಕೆ. ಇದೆಲ್ಲ ಇರೋದು ಇಲ್ಲಿ ಸಣ್ಣ ಸಣ್ಣಾಗಿ ಅಕ್ಷರಗಳು ಬರೆದಿದ್ದು ಗ್ರೀನ್ ಇದೆ. ಇದೆಲ್ಲ ಥರ್ಸ್ಡೇ, ಗುರುವಾರ ಅಂತ ಬರೆದಿದ್ದಾರಲ್ಲ, ಅದನ್ನೆಲ್ಲ ರೆಡ್ ಕಲರಲ್ಲಿ ಬರೆದಿದ್ದಾರೆ. 4 ರೆಡ್ಡಲ್ಲಿದೆ, ಮತ್ತು ಇಲ್ಲಿ ಒಂದು ಫ್ಲವರ್ ಇದನ್ನು ಕೊಟ್ಟಿದ್ದಾರೆ. 11 ಕೂಡ ರೆಡ್. ಇದು ಫುಲ್ ಲೈನ್ ರೆಡ್ ಕಲರ್ ಇದೆ. ಇದು ಇವೆರಡು ರೆಡ್ ಕಲರ್, ಉಳ್ಕಿದ್ವಲ್ಲ ಗ್ರೀನ್ ಕಲರ್. ಇಲ್ಲಿ ಸಣ್ಣ ಸಣ್ಣ ಇದನ್ನು ರೆಡ್ಡು, ಇಲ್ಲಿರೋದು ರೆಡ್, ಸಾರಿ ಗ್ರೀನ್. ಓಕೆ, ಇದು ಗ್ರೀನ್, ಮತ್ತೆ ಇಲ್ಲಿ ಸ್ವಲ್ಪ ಪರ್ಪಲ್ ಯೂಸ್ ಮಾಡಿದ್ದಾರೆ. ಅಬ್ಬಾ ದೇವ್ರೇ, ಇದು ರೆಡ್. ಕರೆಕ್ಟ್ ರೆಡ್ ಕಲರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ವೆರಿ ಗುಡ್, ವೆರಿ ಗುಡ್ ಸಮೃದ್ಧಿ. ಇಲ್ಲೊಂದು ಪುಟಾಣಿ ಹೂ ಇದೆ, ಆ ಹೂನ ಕೂಡ ಅವಳು ಐಡೆಂಟಿಫೈ ಮಾಡಿ ನಮಗೆ ಹೇಳಿದಾಳೆ. ಪ್ರತಿಯೊಂದು ಕಲರ್, ಈ ಲೈನಲ್ಲಿರೋದು ರೆಡ್, ಈ ಲೈನಲ್ಲಿ ಬಂದಿರೋದು ಗ್ರೀನ್ ಇದೆ, ಆಮೇಲೆ ಇಲ್ಲೆಲ್ಲ ಗ್ರೀನ್ ರೆಡ್ ಚಿಕ್ಕ ಚಿಕ್ಕ ಲೆಟರ್ಸ್. ಇಲ್ಲಿ ನೀವು ನೋಡಿದ್ರೆ ಚಿಕ್ಕದಾಗಿ ಪರ್ಪಲ್ ಕಲರ್ ಬರ್ದಿರೋ ಅಕ್ಷರಗಳಿದೆ, ಅದನ್ನ ಕೂಡ ಕರೆಕ್ಟ್ ಆಗಿ ಹೇಳಿದಾಳೆ. ಬರ್ಲಿ, ಹಾಗಿದ್ರೆ ಜೋರ ಚಪ್ಪಾಳೆ ಸಮೃದ್ಧಿಗೆ. ಓಕೆ, ಸೊ ನನ್ನ ಹತ್ರ ಕೆಲವಷ್ಟು ಬೇರೆ ವಸ್ತುಗಳಿದೆ. ಆ ವಸ್ತುಗಳನ್ನ ಈಗ ಸಮೃದ್ಧಿ ಕೊಟ್ಬಿಟ್ಟು ಇದನ್ನ ಹೇಗೆ ಅವಳು ಐಡೆಂಟಿಫೈ ಮಾಡ್ತಾಳೆ ಅಂತ ನೋಡೋಣ. ಸೊ ಇದು ನಿನ್ನ ನೆಕ್ಸ್ಟ್ ವಸ್ತು. ನೋಟ್, 50 rupees ನೋಟ್. ಇದ್ರ ಮೇಲಿರೋ ನಂಬರ್ ಹೇಳ್ತೀನಿ. 820927. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ, ನೀವಿಲ್ಲಿ ನೋಡಿದ್ರೆ ಕರೆಕ್ಟಾಗಿ ಹೇಳಿದಾಳೆ ಈ ನಂಬರ್ಸ್ ಕೂಡ, ಆಮೇಲೆ ಎಷ್ಟು ರೂಪಾಯಿನ ನೋಟ್ ಇದು ಅಂತ ಕೂಡ ಕರೆಕ್ಟಾಗಿ ಹೇಳಿದಾಳೆ. ಸೊ ನೆಕ್ಸ್ಟ್ ಈ ವಸ್ತುನ ಕೊಡ್ತಿದ್ದೀನಿ. ಇಲ್ಲಿ ನೀವು ಆಲ್ರೆಡಿ ನಂಬರ್ ನೋಡ್ಕೋಬಹುದು. ಕರೆಕ್ಟಾಗಿ ಹೇಳ್ತಾಳೆ ಸಮೃದ್ಧಿ ಅಂತ ನೋಡೋಣ. 100 rupees ನೋಟ್. ಇದ್ರ ಕಲರ್ ಪರ್ಪಲ್. ನಂಬರ್ 117688. ವೆರಿ ಗುಡ್, ಕರೆಕ್ಟಾಗಿ ಹೇಳಿದಾಳೆ. ನೆಕ್ಸ್ಟ್ ಕೆಲವೊಂದು ವಸ್ತುಗಳಿದೆ. ಇದು ನಾನು ಕೊಡ್ತಿರೋಂತಹ ನೆಕ್ಸ್ಟ್ ವಸ್ತುಗಳು. ಇದನ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ನಂಬರ್ಸ್ನ ತಿಳಿಸ್ಕೊಡ್ತಾಳ ಸಮೃದ್ಧಿ ಅಂತ ನೋಡೋಣ. ಇದು ಒಂದು ಕಾಯಿನ್, 2 rupees. ನಂಬರ್ಸ್ ಏನಾದರೂ ಹೇಳ್ತೀಯಾ? ಇದು ಯಾವ ಇಸ್ವಿ ಅಂತ ಹೇಳ್ಬೋದಾ? ಇದ
2013. ಓಕೆ, ನಾನು ಚೆಕ್ ಮಾಡ್ತೀನಿ. ಕರೆಕ್ಟ್ ಸಮೃದ್ಧಿ, ವೆರಿ ಗುಡ್. ಸೊ ನೆಕ್ಸ್ಟ್ ನಾನು ನಿಮ್ಮ ಕೈ ಕೊಡ್ತಿರೋದು ಇದು 5 rupees coin. ಓಕೆ, ಇದ್ರದ್ದು ಹೇಳ 2019. ನಾನು ನೋಡ್ಲಾ ಒಂದ್ಸತಿ. ಹಾಂ, ಓಕೆ, ಕರೆಕ್ಟ್. 2019 5 rupees ಕಾಯಿನ್ ಇದು ಕರೆಕ್ಟಾಗಿ ಹೇಳಿದಾಳೆ ಸಮೃದ್ಧಿ. ನೆಕ್ಸ್ಟ್ ಇದನ್ನು ಕೊಡ್ತಿದ್ದೀನಿ ಅವಳ ಕೈಯಲ್ಲಿ. ಓಕೆ, ನಾನು ಯಾವ ಇಸ್ವಿ ಅಂತ ಆಲ್ರೆಡಿ ನೋಡ್ಕೊಂಡಿದ್ದೀನಿ. ಇದು ನಿನ್ನ ನೆಕ್ಸ್ಟ್ ವಸ್ತು. 1 rupees. ಓಕೆ, 2018. ಕರೆಕ್ಟ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಲ್ಲ ಕರೆಕ್ಟಾಗಿ ಹೇಳಿದ್ಯಾ. ಸಾಕಷ್ಟು ವಸ್ತುಗಳನ್ನ ಐಡೆಂಟಿಫೈ ಮಾಡಿ ಅದರದ್ದು ಬಣ್ಣ ಯಾವುದು ಅಥವಾ ಅದರಲ್ಲಿರೋ ಅಕ್ಷರಗಳನ್ನೆಲ್ಲ ಓದಿ ಸಮೃದ್ಧಿ ಹೇಳಿದಾಳೆ. ಇನ್ನೊಂದು ಪ್ರತಿಭೆ ಏನಪ್ಪಾ ಅಂತಂದ್ರೆ, ಸಮೃದ್ಧಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡೇನೆ ವಾಕ್ಯಗಳನ್ನ ಬರೆಯೋದು ಅಥವಾ ಪದಗಳನ್ನ ಬರೆಯೋದು ಮಾಡ್ತಾಳೆ. ಸೊ ನಮ್ಮ ಹತ್ರ ಇವಾಗ ಈ ನೋಟ್ ಪ್ಯಾಡ್ ಇದೆ. ಈ ನೋಟ್ ಪ್ಯಾಡ್ನ ನಾವು ಸಮೃದ್ಧಿ ಕೈಲಿ ಕೊಟ್ಬಿಟ್ಟು ಏನಾದರೂ ಬರ್ಸೋಣ, ಸರಿನಾ? ಸಮೃದ್ಧಿ ನೋಟ್ ಪ್ಯಾಡ್ ತಗೋ. ಓಕೆ, ಸೊ ಏನು ಬರೀತ್ಯಾ? ನಿಮ್ಮ ಹೆಸರು ಬರೀಲ್ಲ? ನನ್ನ ಹೆಸರು ಬರೀತ್ಯಾ? ಓಕೆ, ಗೊತ್ತಿದ್ಯಾ ನನ್ನ ಹೆಸರು ಏನು ಅಂತ? ಹಾಂ. ಓಕೆ, ಫ್ಯಾಂಟಾಸ್ಟಿಕ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇಷ್ಟು ಚೆನ್ನಾಗಿ ನನ್ನ ಹೆಸರನ್ನ ಯಾರು ಬರ್ದಿರ್ಲಿಲ್ಲ ಅನ್ಸುತ್ತೆ ಬಹುಶಃ. ಅದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬರೆಯೋ ಪ್ರಯತ್ನ ನಾನಂತೂ ಮಾಡಿಲ್ಲ. ಸಮೃದ್ಧಿ ಕರೆಕ್ಟಾಗಿ ಬರೆದಿದ್ದಾಳೆ. ನೀವು ನೋಡಿದ್ರೆ ಇಲ್ಲಿ ಅಂಡರ್ಲೈನ್ ಮಾಡಿರೋದು ಕೂಡ ಕರೆಕ್ಟಾಗಿ ಮಾಡಿದ್ದಾಳೆ. ವೆರಿ ನೈಸ್, ತುಂಬ ಖುಷಿ ಆಯಿತು. ಇದ್ರ ಜೊತೆ ಒಂದು ಫೋಟೋ ತಗೊಳ್ತೀನಿ ಆಯ್ತಾ ನಾನು ಆಮೇಲೆ? ಹಿಂಗೆ ಇಟ್ಟಿರೋಣ? ಓಕೆ, ಥ್ಯಾಂಕ್ ಯು ಸೋ ಮಚ್, ವೆರಿ ಗುಡ್. ನೆಕ್ಸ್ಟ್ ಚೆಸ್ ಆಡಕ್ಕೆ ಬರುತ್ತಾ ಸಮೃದ್ಧಿ ನಿಂಗೆ? ಹಾಂ, ಆಡ್ತೀನಿ. ಓಕೆ, ಇಲ್ಲಿ ನಮಗೆ ಚೆಸ್ ಬೋರ್ಡ್ ಮತ್ತು ಅದರದ್ದು ಪಾನ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ಓಕೆ, ಈ ಪಾನ್ಸ್ನೆಲ್ಲ ನೀನು ಚೆಸ್ ಬೋರ್ಡಲ್ಲಿ ಜೋಡಿಸ್ಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ಮಾಡೋಣವಾ? ಹಾಂ. ರೆಡಿನಾ? ಓಕೆ, ಸೊ ಬೋರ್ಡ್ ಇಟ್ಟಿದ್ದೀನಿ ಇಲ್ಲಿ ಇವಾಗ ನಿನ್ನ ಮುಂದೆ. ಓಕೆ, ಒಳ್ಳೆ ಡೈರೆಕ್ಷನ್ ಸೆಟ್ ಮಾಡ್ಕೋತಾ ಇದ್ದಾಳೆ ಹೆಂಗೆ ಬೇಕು. ವೆರಿ ಗುಡ್. ಓಕೆ, ನೆಕ್ಸ್ಟ್ ಪಾನ್ಸ್ ಕೊಡ್ತಿದ್ದೀನಿ ನಿನ್ನ ಕೈಯಲ್ಲಿ. ಇದು ನಿನ್ನ ಪಾನ್ಸ್. ಓಕೆ, ಜೋಡ್ಸಕ್ಕೆ ಸ್ಟಾರ್ಟ್ ಮಾಡ್ತೀಯಾ? ಹಾಂ. ಓಕೆ, ವೆರಿ ಗುಡ್. ಎಲ್ಲ ಪಾಯಿಂಟ್ಸ್ ಕರೆಕ್ಟಾಗಿ ಜೋಡಿಸಿದ್ಯಾ ಸಮೃದ್ಧಿ? ವೆರಿ ನೈಸ್. ನಿಂಗೆ ಹೆಂಗೆ ಇಡೋಕ್ಕಾಗತ್ತೆ? ಎಲ್ಲೆಲ್ಲಿ ಯಾವ್ಯಾವ ಬಾಕ್ಸ್ ಇದೆ ಎಲ್ಲ ಗೊತ್ತಾಗುತ್ತಾ ನಿಂಗೆ? ಹೇಗೆ ಗೊತ್ತಾಗತ್ತೆ? ಅಂದರೆ ನಾವು ಈಗ ಮೆಡಿಟೇಷನ್ ಕಣ್ಣು ಮುಚ್ಕೊಂಡಾಗಿ ಮಾಡ್ತಿರ್ತೇವಲ್ಲ,
ಆವಾಗ ನಮಗೆ ಇದೆಲ್ಲಿದೆ ಮತ್ತು ಹೇಗಿದೆ ಅಂತಲೂ ಗೊತ್ತಾಗುತ್ತೆ. ಓಹ್ ವೆರಿ ಗುಡ್. ತುಂಬ ಕರೆಕ್ಟಾಗಿ ಎಲ್ಲ ಪಾಯಿಂಟ್ಸ್ನ ಕರೆಕ್ಟಾಗಿ ಕಡಿಮೆ ಸಮಯದಲ್ಲಿ ಕೂಡ ಜೋಡಿಸಿದ್ಯಾ. ಮತ್ತು ಸುಮ್ಮನೆ ಕೊಡ್ತಾರಾ ನಿಮಗೆ ಭಾರತೀಯ ಛಾತ್ರ ರತ್ನ ಪ್ರಶಸ್ತಿ ಎಲ್ಲ ಅಲ್ವಾ? ವೆರಿ ಗುಡ್ ವೆರಿ ಗುಡ್. ಓಕೆ, ಇಲ್ಲಿ ಬಾಕ್ಸ್ ನೋಡಿದೆ, ಕೆಲವೊಂದು ವಸ್ತುಗಳಿದೆ, ಏನು ಅಂತ ಹೇಳ್ಬಿಡ್ತೀಯಾ? ಓಕೆ, ಈ ವಸ್ತು ಯಾವುದು ಸಮೃದ್ಧಿ? ಇದು ಬ್ಯಾಗ್. ಅಂದರೆ ಡಾಲ್ ಸಣ್ಣದಾಗಿ ತಗೊಂಡಿದ್ದು. ಸಿಲ್ವರ್. ಓಕೆ, ಹಾಂ. ಇದು ಒಂದು ಸ್ಟೋನ್ ಇದೆ ರೆಡ್ ಕಲರ್. ಹಿಂದೆ ಲೈನ್ಸ್ ಎಲ್ಲ ಇವೆ. ಓಕೆ, ಡಿಸೈನ್ಸ್ ಇವೆ ಸ್ವಲ್ಪ ಪಾಯಿಂಟ್ಸ್. ಓಕೆ, ವೆರಿ ನೈಸ್ ವೆರಿ ನೈಸ್. ರೆಡ್ ಸ್ಟೋನ್ ಅಂತ ಹೇಳಿದ್ರು, ಅದು ಕರೆಕ್ಟ್ ಇದೆ. ಲೈನ್ಸ್ ಇದೆ, ಚಿಕ್ಕ ಚಿಕ್ಕ ಸ್ಟೋನ್ಸ್ ಇದೆ, ಡಿಸೈನ್ಸ್ ಅಂತಂದ್ಲು, ಪ್ರತಿಯೊಂದು ಕರೆಕ್ಟಾಗಿ ಹೇಳಿದಾಳೆ. ಸೊ ಇನ್ನೊಂದು ಪುಟಾಣಿ ವಸ್ತು ಇದೆ, ಇದೇನು ಅಂತ ಕೇಳೋಣ. ಇದು ಆ ನೆಕ್ಸ್ಟ್ ಮುಂದಿನ ವಸ್ತು ಇದು. ಸೊ ಹೀಗಿದೆ, ಈ ಬಣ್ಣದ್ದು ತಿರುಗಿಸಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ಓಕೆ, ಸೊ ಇದು ನಿನ್ನ ನೆಕ್ಸ್ಟ್ ವಸ್ತು. ಡಾಲಿಗೆ ಮಾಡಿದ ಮಿರರ್, ಮತ್ತು ಮಿರರ್ ಕಲರ್ ಸಿಲ್ವರ್ ಇರುತ್ತಲ್ಲ, ಹಾಂ, ಸಿಲ್ವರ್. ವೆರಿ ಗುಡ್, ಕರೆಕ್ಟಾಗಿ ಹೇಳಿದೆ. ಯಾವ ಕಲರ್ ಇದೆ? ಪಿಂಕ್. ಕರೆಕ್ಟ್, ವೆರಿ ಗುಡ್ ವೆರಿ ಗುಡ್. ಎಲ್ಲದು ಕರೆಕ್ಟಾಗಿ ಹೇಳಿದ್ಯಾ ಸಮೃದ್ಧಿ, ಫ್ಯಾಂಟಾಸ್ಟಿಕ್. ಸೊ ನೆಕ್ಸ್ಟ್ ಇಲ್ಲಿ ಒಂದಷ್ಟು ವಸ್ತುಗಳು ಕೊಟ್ಟಿದ್ದಾರೆ, ಇದನ್ನ ಕೂಡ ನೀನು ಐಡೆಂಟಿಫೈ ಮಾಡ್ತೀಯ ಅಂತ ಹೇಳಿದ್ದಾರೆ. ಸೊ ನಿನ್ನ ಕೈಗೆ ಆ ವಸ್ತುನ ಕೊಡ್ತಿದ್ದೀನಿ, ಇದ್ರದ್ದು ಬಣ್ಣಗಳನ್ನ ತಿಳಿಸ್ಕೊಡು. ಓಕೆ, ನೋಡ್ಬಿಟ್ಟು ನೆನ್ಪಿಟ್ಕೊಂಡು ಕಣ್ಮುಚ್ಚಿ ಹೇಳ್ತೀನಿ ಅಂದರೆ ಸಹ ಕೂಡ ನನಗೆ ತುಂಬ ಕಷ್ಟ ಇದೆ. ಅದನ್ನು ತುಂಬ ಈಸಿಯಾಗಿ ನಮ್ಮ ಸಮೃದ್ಧಿ ನಮಗೆ ಮಾಡಿ ತೋರಿಸಿದ್ದಾಳೆ. ಸೊ ಇವಾಗ ಸಾಕಷ್ಟು ವಸ್ತುಗಳನ್ನೆಲ್ಲ ಅವಳು ಐಡೆಂಟಿಫೈ ಮಾಡಾಗಿದೆ. ನೆಕ್ಸ್ಟ್ ನನ್ನ ಹತ್ರ ಈ ವಸ್ತು ಇರೋದು. ಈ ವಸ್ತುವಲ್ಲಿ ನಾನು ಈ ಪುಟಾನ ತಿರುಗಿಸಿ ಕೊಟ್ಟಿದ್ದೀನಿ. ಸೊ ಅವಳು ಕರೆಕ್ಟಾಗಿ ಎಲ್ಲದನ್ನು ಗುರುತಿಸ್ತಾಳ ಅಂತ ನೋಡೋಣ. ಲ್ಯಾಂಪ್ ಟೈಪ್ ಇದೆ, ಅಂದರೆ ಈಗ ಮೇಲೆ ಹಾಕಿರ್ತಾರಲ್ಲ ಆ ಟೈಪ್ ಇದೆ. ಪರ್ಪಲ್ ಆ್ಯಂಡ್ ಬ್ಲೂ ಮಿಕ್ಸ್ ಕಲರ್. ಇಲ್ಲಿ ಬ್ರೌನು, ಇಲ್ಲಿ ಪಿಂಕ್ ಕಲರ್, ಮತ್ತು ಇಲ್ಲಿ ಬ್ಲೂ ಆ್ಯಂಡ್ ಪರ್ಪಲ್ ಮಿಕ್ಸ್. ಯೆಲ್ಲೋ ಕಲರ್ ಸನ್ ಟೈಪ್ ಮಾಡಿದ್ದಾರೆ. ಲೀವ್ಸ್, ಇದು ಡಾರ್ಕ್ ಗ್ರೀನ್, ಇದು ಲೈಟ್ ಗ್ರೀನ್. ಇದು ಕೂಡ ಒಂಥರ ಲೀಫೇ. ಇದು ಡಾರ್ಕ್ ಗ್ರೀನ್ ಇದೆ, ಇದು ಸ್ವಲ್ಪ ಯೆಲ್ಲೋ ಮಾಡಿದ್ದಾರೆ. ಇದು ಒಂದು ಫ್ರಿಡ್ಜ್, ರೆಡ್ ಆ್ಯಂಡ್ ಪರ್ಪಲ್ ಆ್ಯಂಡ್ ಬ್ಲೂ ಮಿಕ್ಸ್ಡ್. ಪರ್ಪಲ್ ಒಳಗೆ ಬ್ಲೂ ಮಿಕ್ಸ್ಡ್ ಇದೆ. ನೆಕ್ಸ್ಟ್ ಟ್ರೀ ಗ್ರೀನ್ ಹಾಕಿದ್ದಾರೆ, ಸ್ವಲ್ಪ ಯೆಲ್ಲೋ ಇಶ್ ಕೊಟ್ಟಿದ್ದಾರೆ ಆ್ಯಂಡ್ ಬ್ರೌನ್ ಕಲರ್. ಇದು ಐಸ್ ಕ್ರೀಮ್ ಬೌಲ್, ಪಿಂಕ್ ಶೇಡ್ ಆ್ಯಂಡ್ ಪರ್ಪಲ್ ಶೇಡ್, ಯೆಲ್ಲೋ ಕಲರ್. ಸ್ಪೂನ್ ಬ್ಲೂ ಹಾಕಿದ್ದಾರೆ, ಸ್ಕೈ ಬ್ಲೂ. ಆ್ಯಂಡ್ ಕೆಳಗೆ ಬ್ರೌನ್ ಕಲರ್ ಇದೆ, ಪರ್ಪಲ್. ಇದು ಕ್ಯಾರೆಟ್, ಆರೆಂಜ್ ಕಲರ್. ಇದು ಗ್ರೀನ್ ಇದೆ, ಯೆಲ್ಲೋ ಮತ್ತು ಗ್ರೀನ್ ಮಿಕ್ಸ್ ಮಾಡಿದ್ದಾರೆ. ಇದು ಗ್ರೀನ್ ಮತ್ತು ಯೆಲ್ಲೋ ಇಶ್. ಬುಕ್ ಬ್ಲೂ ಯೆಲ್ಲೋ. ವಾಟರ್ ಮೆಲನ್ ಗ್ರೀನ್, ಇಲ್ಲಿ ಲೈನ್ಸ್ ಆಗಿ ಡಾರ್ಕ್ ಗ್ರೀನ್ ಮಾಡಿದ್ದಾರೆ. ನೆಕ್ಸ್ಟ್ ರೆಡ್ ಕಲರ್, ಇಲ್ಲಿ ಸ್ವಲ್ಪ ಗ್ರೀನ್ ಮಾಡಿದ್ದಾರೆ. 1 2 3 4 5 6
7 ಬೀಜ ಇದನ್ನು ಮಾಡಿದ್ದಾರೆ. ಓಕೆ. ನೆಕ್ಸ್ಟ್ ಕ್ಯಾಮ್ರಾ, ಪಿಂಕ್, ಹಾಂ. ಪರ್ಪಲ್, ಇದು ರೆಡ್ ಆ್ಯಂಡ್ ಆರೆಂಜ್ ಮಿಕ್ಸ್ ಕೊಟ್ಟಿದ್ದಾರೆ. ಎಲ್ಲೋ, ಓಕೆ. ಮಿಡಲ್ಲು ಎಲ್ಲೋ ಕೊಟ್ಟಿದ್ದಾರೆ. ಇದನ್ನು ಬ್ಲ್ಯಾಕ್ ಆಗಿ ಮತ್ತು ಬ್ರೌನ್ ಮಿಕ್ಸ್ಡ್ ಕೊಟ್ಟಿದ್ದಾರೆ. ಇದು ಒಂದು ಲಾಲಿಪಾಪ್. ಓಕೆ. ಆರೆಂಜ್ ಕಲರ್, ಎಲ್ಲೋ, ಹಾಂ. ಪರ್ಪಲ್ ಆ್ಯಂಡ್ ಬ್ಲೂ ಮಿಕ್ಸ್ ಓಕೆ. ಆ್ಯಂಡ್ ಆರೆಂಜ್ ಎಲ್ಲೋ. ವೆರಿ ಗುಡ್. ಪ್ರತಿಯೊಂದು ಕರೆಕ್ಟಾಗಿ ಹೇಳಿದಾಳೆ. ತುಂಬ ಅಚ್ಚುಕಟ್ಟಾಗಿ, ತುಂಬ ಕರೆಕ್ಟಾಗಿ, ಪ್ರಿಸೈಸಾಗಿ ಹೇಳಿದಂದ್ರೆ ವಾಟರ್ ಮೆಲನಲ್ಲಿ ಎಷ್ಟು ಸೀಡ್ಸ್ ಡ್ರಾ ಮಾಡಿದ್ದಾರೆ ಅಂತ ಕೂಡ ಸಮೃದ್ಧಿ ತಿಳಿಸ್ಕೊಟ್ಟಿದ್ದಾಳೆ. ಸೊ ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಸೊ ಪ್ರತಿಯೊಂದು ವಸ್ತುಗಳನ್ನು ಕರೆಕ್ಟಾಗಿ ಕಲರ್, ನಂಬರ್ಸ್ ಪ್ರತಿಯೊಂದು ಹೇಳಿದಾಳೆ. ನನಗಂತೂ ತುಂಬ ಖುಷಿ ಆಯಿತು ಸಮೃದ್ಧಿನ ಭೇಟಿ ಮಾಡಿ. ಆದರೆ ಇವಳನ್ನ ಹಿಂಗೆ ನೋಡೋಕ್ಕೆ ತುಂಬ ಹಿಂಸೆ ಅನಿಸ್ತದೆ. ಸೊ ಬ್ಲೈಂಡ್ ಫೋಲ್ಡ್ ಓಪನ್ ಮಾಡೋಣ ಸಮೃದ್ಧಿ. ಹಾಂ, ಓಕೆ, ಒಂದು ನಿಮಿಷ. ಓಕೆ 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 ಓಕೆ. ಹಾಂ, ಕಣ್ಣೆಲ್ಲ ರೆಡ್ ಆಗಿ ಹೋಗಿದೆ. ಸೊ ವೀಕ್ಷಕರೇ, ನೀವೆಲ್ಲಿ ನೋಡ್ಬೋದು, ಬ್ಲೈಂಡ್ ಫೋಲ್ಡ್ಗೆ ನಾವು ಕಾಟನ್ನ ಕೂಡ ಇಟ್ಬಿಟ್ಟು ಅವಳ ಕಣ್ಣಿಗೆ ಬಟ್ಟೆನ ಕಟ್ಟಿದ್ದು. ಸೊ ಅವಳಿಗೆ ಯಾವುದೇ ರೀತಿಯಾಗಿ ಅವಳ ಕೈಯಲ್ಲಿರೋ ವಸ್ತುಗಳಾಗಲಿ ಅಥವಾ ಅದ್ರ ಬಣ್ಣ ಅಥವಾ ಅದ್ರ ನಂಬರ್ಸ್ ಯಾವುದೇ ರೀತಿಯಾಗಿ ಯಾವುದೂ ಸಹ ಕಾಣಿಸ್ತಿರಲ್ಲ. ಇದಷ್ಟೇ ಅಲ್ದಿರೆ ಅವಳು ತುಂಬ ಚೆನ್ನಾಗಿ ಹಾಡು ಹಾಡ್ತಾಳೆ, ತುಂಬ ಚೆನ್ನಾಗಿ ನೃತ್ಯ ಕೂಡ ಮಾಡ್ತಾಳೆ. ಆಮೇಲೆ ಹುಲಾ ಹುಪ್ಪು ಮಂಡಿ ಹತ್ರ ಅಲ್ವಾ ಸಮೃದ್ಧಿ? ಹಾಂ, ಮಂಡಿ ಹತ್ರ ಹಾಕೊಂಡು ಎಷ್ಟು ರೊಟೇಷನ್ಸ್ ಮಾಡೋದು ನೀನು? 1 ನಿಮಿಷಕ್ಕೆ 230 ಟೈಮ್ಸ್ ಮಾಡ್ತೀನಿ. ಯಪ್ಪ, ನಾನು 5 ಟೈಮ್ಸ್ ಮಾಡಿದ್ರೆ ಹೆಚ್ಚು ಅನ್ಸುತ್ತೆ. ಅದು ಮಂಡಿ ಹತ್ರ ಅಲ್ಲ? ಹಾಂ, ವೆರಿ ನೈಸ್. ಅದೆಲ್ಲಿ ಕಲ್ತ್ಕೊಂಡೆ? ಅದೆಲ್ಲ ಸಮ್ಮರ್ ಹಾಲಿಡೇಸ್ ಅಲ್ಲೇನೆ. ಓಕೆ. ಅದು ನಮ್ಮಮ್ಮ ಏನು ಮಾಡಿದ್ರು, ಸುಮ್ಮನೆ ಫೋನ್ ನೋಡಬಾರ್ದು ಅಂತ ಸುಮ್ಮನೆ ಆಟಾಡೋಕೆ ಅದನ್ನ ತಂದು ಕೊಟ್ಟರು. ಓಕೆ. ಫಸ್ಟಿಗೆ ನಾನು ವೇಸ್ಟಿಗೆ ಹಾಕೊಂಡು ಇದನ್ನು ಮಾಡ್ತಿದ್ದೆ. ಕರೆಕ್ಟ್, ಎಲ್ಲರೂ ಅದೇ ರೀತಿ ಅಲ್ವಾ ಪ್ರಾಕ್ಟೀಸ್ ಮಾಡೋದು? ಕರೆಕ್ಟ್. ಹಾಂ, ಅದು ಒಂದು ದೊಡ್ಡ ರಿಂಗ್ ತಂದು ಕೊಟ್ಟರು. ಹೌದು. ಅದಾದಮೇಲೆ ಸ್ವಲ್ಪ ಹಾಗೆ ಮಾಡ್ತಾ 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 ನಮ್ಮ ಮಮ್ಮಿ ಗೂಗಲಲ್ಲಿ ಸರ್ಚ್ ಮಾಡಿದ್ರು. ಓಕೆ. ಅದನ್ನು ಸರ್ಚ್ ಮಾಡಿದಾಗ ಬರೀ ವೆಸ್ಟಿಗೆ ಹಾಕೊಂಡಿದ್ದಷ್ಟೇ ಎಲ್ರದ್ದು ರೆಕಾರ್ಡ್ ಆಗಿರೋದ್ರಿಂದ ನೀಸಿಗೆ ಹಾಕೋಕ್ಕೆ ಇದನ್ನು ಮಾಡಿಸಿದ್ರು. ಓಕೆ. ಹಾಂ, ಓಕೆ ಓಕೆ. ಸೊ ನೀನು ಹೂಲಾ ಹೂಪಲ್ಲೇ ಅವಾರ್ಡ್ಸ್ ಎಲ್ಲ ಬಂದಿರೋದಲ್ವಾ ನಿನಗೆ? ಹಾಂ, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆಲ್ ದಿ ಬೆಸ್ಟ್. ಹೀಗೆ ನಿನ್ನ ಟ್ಯಾಲೆಂಟ್ ಏನಿದೆ, ನಿನ್ನ ಪ್ರತಿಭೆನ ಸಾಕಷ್ಟು ಬೆಳೆಸ್ತಾ ಹೋಗು. ಬೇರೆಯವ್ರಿಗೂ ಟ್ರೈನಿಂಗ್ ಕೊಡ್ತಿದ್ಯಾ ಅಂತ ಗೊತ್ತಾಯ್ತು ಅಲ್ವಾ? ಸೊ ಹೀಗೆ ಮತ್ತಷ್ಟು ಸಾಕಷ್ಟು ಮಕ್ಕಳಿಗೆ ನಿನ್ನ ಪ್ರತಿಭೆನ ಹಂಚ್ತಾ ಹೋಗು, ಅವ್ರನ್ನ ಟ್ರೈನ್ ಮಾಡ್ತಾ ಹೋಗು ಅಂತ ನಿನ್ನ ಗುಡ್ ಲಕ್ ಹೇಳ್ತಾ, ವೀಕ್ಷಕರೇ ನೋಡಿದ್ರಲ್ಲ, ಸಾಕಷ್ಟು ಪ್ರತಿಭೆಗಳು ಉಳ್ಳಂತಹ ಸಮೃದ್ಧಿ ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಇದ್ಲು. ಹಾಗಿದ್ರೆ ನಿಮ್ಮಲ್ಲಿ ಕೂಡ ಇದೇ ರೀತಿ ಯಾವುದಾದ್ರೂ ಪ್ರತಿಭೆ ಇದೆ ಅಂತಂದ್ರೆ ಅದರ ಪರವಾಗಿ ಕೆಲಸ ಮಾಡಿ, ಅದನ್ನ ದಿನನಿತ್ಯ ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಸೊ ಮಾಡ್ತಾ ಹೀಗೆ ನಿಮ್ಮೆಲ್ಲ ಆಸೆಗಳು ಆಕಾಂಕ್ಷೆಗಳು ಈಡೇರಲಿ ಅಂತ ನಿಮಗೆ ವಿಶ್ ಮಾಡ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಪ್ರತಿಭಾವಂತ ಮಗು ಜೊತೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸೊ ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ಚಿಣ್ಣರ ಲೋಕ, ನಮ್ಮೆಲ್ಲರ ನೆಚ್ಚಿನ ಚಂದನ ವಾಹಿನಿಯಲ್ಲಿ.